ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಏನೇನ್ ಆಗ್ತಾ ಇದೆ ಅನ್ನೋದನ್ನ ಈಗಾಗಲೇ ದರ್ಶನ್ ರಾವ್ ಫೋಟೋ ರಿವೀಲ್ ಮಾಡಿದೆ. ರಾಜ ಮರ್ಯಾದೆಯಿಂದ ದರ್ಶನ್ ರನ್ನ ಒಳಗಡೆ ನೋಡ್ಕೊಳ್ಳಾಗ್ತಾ ಇತ್ತು. ಜೈಲಿಗೆ ಭೇಟಿ ನೀಡಲಿರುವ ನಗರ ಪೊಲೀಸ್ ಆಯುಕ್ತ ದಯಾನಂದ್ ಅವರು ಭೇಟಿಯನ್ನ ಕೊಡಲಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜೈಲಿಗೆ ಬರಲಿದ್ದಾರೆ. ನಗರ ಪೊಲೀಸ್ ಆಯುಕ್ತರು 3 ಪ್ರಕರಣಗಳ ಬಗ್ಗೆ ಮಾಹಿತಿಯನ್ನ ಪಡಿತಾರೆ. ದಯಾನಂದ್ ಅವರು 3 ಪ್ರಕರಣಗಳ ತನಿಖೆಯ ಪ್ರಗತಿಯ ಬಗ್ಗೆ ಪರಿಶೀಲನೆಯನ್ನ ಮಾಡ್ತಾರೆ. ಪ್ರಕರಣಗಳ ಬಗ್ಗೆ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆಯೂ ಕೂಡ ಚರ್ಚೆಯನ್ನ ಮಾಡ್ತಾರೆ. ವಿಲ್ಸನ್ ಗಾರ್ಡನ್ ನಾಗ, ಕುಳ್ಳಾಸೀನಾ, ನಾಗರಾಜ್ ಮತ್ತು ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನ ಲಾನ್ನಲ್ಲಿ ಕೂತು ಒಂದು ಕೈಯಲ್ಲಿ ಸಿಗರೇಟ್ ಹಿಡ್ಕೊಂಡು ಮತ್ತೊಂದು ಕೈಯಲ್ಲಿ ಕಾಫಿ ಮಗ್ಗನ್ನ ಇಟ್ಕೊಂಡು ಆರಾಮಾಗಿ ಹರಟೆ ಹೊಡಿತಾ ಕೂತಿದ್ರಲ್ಲ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ತಂಡ ತನಿಖೆಯನ್ನು ಮಾಡಿದ್ರೆ ಫೋಟೋ ಇರಬಹುದು, ಹಾಗೇನೆ ವಿಡಿಯೋ ಕಾಲ್ ಮಾಡಿದ್ರು. ಆ ವಿಡಿಯೋ ಕಾಲ್ನಲ್ಲಿ ದರ್ಶನ್ ಕೂಡ ಮಾತನಾಡಿದ್ರು. ಅವರಿಗೆ ಮೊಬೈಲ್ ಕೊಟ್ಟಿದ್ಯಾರು, ಜಾಮರನ್ನ ಹಾಕಿದ್ದಾರೆ, ಫ್ರೀಕ್ವೆನ್ಸಿ ಕಮ್ಮಿ ಇದೆ, ಆದರೂ ಇಂಟರ್ನೆಟ್ ಕನೆಕ್ಟ್ ಆಗಿದ್ದು ಹೇಗೆ, ಇದ್ರ ಬಗ್ಗೆ ತನಿಖೆಯನ್ನು ಮಾಡೋದಕ್ಕೆ ಮತ್ತೊಂದು ತಂಡ ನೇಮಕವಾಗಿದೆ. 3ನೇ ತಂಡ ಪರಪ್ಪನ ಅಗ್ರಹಾರ ಜೈಲಿನಲ್ಲಿನ ಲೋಪದೋಷಗಳು ಮತ್ತು ಯಾವ ಅಧಿಕಾರಿಗಳಿಂದ ಈ ರೀತಿಯ ತಪ್ಪಾಗಿದೆ, ಎಡವಟ್ಟಾಗಿದೆ, ಯಾರ ನಿರ್ಲಕ್ಷ್ಯ, ಯಾರ ಬೇಜವಾಬ್ದಾರಿ, ಇದರ ಬಗ್ಗೆ ತನಿಖೆಯನ್ನ ಮಾಡೋದಕ್ಕೆ 3ನೇ ತಂಡವನ್ನು ನೇಮಕ ಮಾಡಲಾಗಿದೆ. ಈ 3 ಪ್ರತ್ಯೇಕ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ತನಿಖೆ ಹೇಗೆ ನಡೀತಾ ಇದೆ, ಅದರ ಪ್ರಗತಿ ಹೇಗಿದೆ ಅನ್ನೋದ್ರ ಬಗ್ಗೆ ನಗರ ಪೊಲೀಸ್ ಆಯುಕ್ತರಾಗಿರುವಂತಹ ದಯಾನಂದ್ ಅವರು ಪರಪ್ಪನ ಅಗ್ರಹಾರ ಜೈಲಿಗೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಭೇಟಿಯನ್ನ ಕೊಟ್ಟು ಮಾಹಿತಿಯನ್ನ ಕಲೆ ಹಾಕಲಿದ್ದಾರೆ.